ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ದೊಡ್ಡ ಅವಕಾಶವನ್ನು, ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಾ ಅಪ್ಪ. ಹೇಳುವಂತಹ ನಮಗೂ, ಕೇಳುವಂತಹ ನಿಮ್ಮ ಮಕ್ಕಳಿಗೂ, ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೂ ಈ ಒಂದು ದೊಡ್ಡ ಭಾಗ್ಯವನ್ನು ಒದಗಿಸಿಕೊಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಈ ದಿನದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು, ನಿಮ್ಮ ಮಕ್ಕಳಿಗೂ ಕೇಳಲಿಕ್ಕೆ ಬೇಕಾಗಿರುವಂಥ ಸಾತ್ವಿಕತೆಯನ್ನು, ವಿವೇಕವನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಮೊದಲಿಗೆ ಪ್ರಿಯರೇ, ದೇವರ ಕಷ್ಟದಿಂದಲೂ ದೇವರ ಕೃಪೆಯಿಂದಲೂ, ನಮ್ಮ ಆತ್ಮಿಕ ತಂದೆಯವರ ಕಷ್ಟದಿಂದಲೂ ಹಾಗೂ ರಾಮು ಅಣ್ಣನವರು ನಮಗೆ ಬೋಧನೆ ಮಾಡಿ ಬೆಳೆಸಿರುವಂತಹ ಕಾರಣದಿಂದಲೂ ಕಲ್ತಿರುವಂತಹ ಒಂದಷ್ಟು ಜ್ಞಾನಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶ್ವಾಸ ಎಂದರೆ ಏನು? ವಿಶ್ವಾಸವನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯರೇ, ವಿಶ್ವಾಸ ಅಂದರೆ ಏನು? ನಮ್ಮ ವಿಶ್ವಾಸವನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ಈ ಪ್ರಪಂಚದಲ್ಲಿ ನೋಡಬೇಕಾದ್ರೆ ಸುಮಾರು 700 ಕೋಟಿ ಜನರಿದ್ದಾರೆ, ಹೌದಾ? ನೀವೆಲ್ಲ ಆನ್ಸರ್ ಮಾಡಬೇಕು, ಯಾಕೆಂದರೆ ನಾನು ಹೇಳಿದೆ ಇದು ಪ್ರಸಂಗದ ಥರ ಇರೋದಿಲ್ಲ ಅಂತ ಹೇಳಿ. ಸೊ ಈ ಪ್ರಪಂಚದ ಜನಸಂಖ್ಯೆ ಎಷ್ಟು? 700 ಕೋಟಿ ಜನ. ಈ 700 ಕೋಟಿ ಜನರಲ್ಲಿ ಸ್ವಲ್ಪ ಜನ ದೇವರನ್ನು ನಂಬಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ದೇವರನ್ನು ನಂಬಿರೋದಿಲ್ಲ. ಈ ನಂಬಿರುವಂಥವರ ಹತ್ರ ನಾವು ಹೋದರೆ, ಈ ನಂಬಿರುವಂಥವರು ಏನಿದ್ದಾರಲ್ಲ ಈ ಸಂಖ್ಯೆ, ಅದರಲ್ಲಿ 350 ಕೋಟಿ ಜನ ಯಾರು? ಕ್ರೈಸ್ತವರು. ಹಾಗಾದರೆ ಕ್ರೈಸ್ತವರ ಹತ್ರ ಹೋದರೆ ನಿಮ್ಮ ವಿಶ್ವಾಸ ಯಾವ ಥರದ್ದು ಅಂತ ಹೇಳಿ ಅವ್ರನ್ನ ಕೇಳಿದ್ರೆ ಅಥವಾ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಅವ್ರು ಹೇಳ್ತಾರೆ ರೋಮನ್ ಕ್ಯಾಥಲಿಕ್ ನಾವು ಬೇರೆ, ಪೆಂಟಕೋಸ್ಟ್ ಏನಿದ್ದಾರೆ ಅವ್ರು ಬೇರೆ. ಅಂದರೆ ಇದರಲ್ಲಿ ನಮಗೆ ಅರ್ಥ ಆಗುವಂತಹ ಒಂದು ಸಂಗತಿ ಇದೆ. ಏನು? ಕ್ರೈಸ್ತವರಲ್ಲೂ ಸಹ ಎಲ್ಲರೂ ಸಹ ಒಂದಾಗಿ ಇಲ್ಲ. ಹಾಗಾದರೆ ಉಳಿದ ಜನ ಏನಿದಾರಲ್ಲ ಪ್ರಪಂಚದಲ್ಲಿ, ಅವ್ರ ಹತ್ರ ಹೋಗಿ ನೀವೆಲ್ಲರೂ ಸಹ ಒಂದೇ ದೇವರನ್ನು ನಂಬಿದ್ದೀರಾ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಆ್ಯಕ್ಚುಲಿ ರೋಡ್ಗೊಬ್ಬೊಬ್ರು ದೇವರು ಇರ್ತಾರೆ, ಅದು ಬೇರೆ ವಿಚಾರ. ಹಾಗಾದರೆ ಇವರಿಷ್ಟು ಜನ ಹೇಳುವಂತಹ ಮಾತಿನಲ್ಲಿ ಅರ್ಥ ಆಗುವಂತಹ ಒಂದು ವಿಚಾರ ಇದೆ. ಈ ಮನುಷ್ಯರ ವಿಶ್ವಾಸವು ಪ್ರಪಂಚದಾದ್ಯಂತ ಒಂದೇ ಆಗಿಲ್ಲ. ಅಂದರೆ ಒಂದೊಂದು ಗುಂಪುಗಳ ಜನರಿಗೆ ಒಂದೊಂದು ರೀತಿಯಾದಂತಹ ವಿಶ್ವಾಸ ಇರುತ್ತೆ. ಹಾಗಾದರೆ ಒಂದು ಅರ್ಥ ಆಗುವಂತಹದ್ದು, 750 ಕೋಟಿ ಜನ ಅಥವಾ 700 ಕೋಟಿ ಜನ ಏನಿದ್ದಾರೆ ಅವರೆಲ್ಲರೂ ಸಹ ಒಂದೇ ದೇವರನ್ನು ನಂಬಿಲ್ಲ. ಹಾಗಾದರೆ ಸತ್ಯವೇದ ಏನು ಹೇಳುತ್ತೆ? ಇಷ್ಟು ಥರ ವಿಶ್ವಾಸ ಪ್ರಪಂಚದಲ್ಲಿ ನಿಜವಾಗಲೂ ಇದೆಯಾ ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಮೊದಲಿಗೆ ನಮ್ಮ ಅಂಶ ಏನು? ವಿಶ್ವಾಸ ಅಂದರೆ ಏನು? ಅದನ್ನು ನಾವು ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಈಗ ವಿಶ್ವಾಸ, ಈಗ ಮೊದಲನೇ ಪ್ರಶ್ನೆ ನಾವು ನೋಡಿದ್ವಿ. ಒಂದು ಪ್ರಶ್ನೆ ಏನೇ ಪ್ರಪಂಚ, ಇದು ನೀವು ಇಂಟ್ರೊಡಕ್ಷನಲ್ಲಿ ಬರಿಬೇಕಾಗಿರುವಂತಹದ್ದು, ನಾನು ಹೇಳ್ತಿರುವಂತಹದ್ದು ಇದು ಇಂಟ್ರೊಡಕ್ಷನ್ ಅಂತ ಏನು ಬರಿತೀರಲ್ಲ ಪರೀಕ್ಷೆಯಲ್ಲಿ, ಅದರಲ್ಲಿ ಬರಿಬೇಕಾಗಿರುವಂತಹದ್ದು. ಅಂದರೆ ಈ ಪ್ರಪಂಚದ ಜನರನ್ನು ಕೇಳಿದಾಗ ಅವ್ರು ಹೇಳುವಂಥ ವಿಚಾರಗಳೇನು? ಒಂದೇ ದೇವರು ಇಲ್ಲ. ಹಾಗಾದರೆ ಅವರ ವಿಶ್ವಾಸ ಒಂದೇ ರೀತಿಯಾಗಿರುವಂತಹದ್ದು ಅಲ್ಲ. ಇದು ಮೊದಲನೇ ಪ್ರಶ್ನೆ ಅವರು ಕೇಳಿದಾಗ. ಇನ್ನು ಎರಡನೇ ಪ್ರಶ್ನೆ, ಅವ್ರನ್ನ ನಾರ್ಮಲಾಗಿ ನೀವು ಹೋಗಿ ಕೇಳಿ, ವಿಶ್ವಾಸ ಅಂದರೆ ಏನು? ಹಾಗಿದ್ರೆ ನಮ್ಮ ಪಾಠದ ಅಂಶ ಅದೇ ಅಲ್ವಾ, ವಿಶ್ವಾಸ ಅಂದರೆ ಏನು? ಈ ಲೋಕದ ಜನರಿಗೆ ವಿಶ್ವಾಸ ಅಂದರೆ ಏನು ಅಂತ ಹೇಳಿ ಕೇಳಿದಾಗ ಅವ್ರು ಹೇಳುವಂತಹ ಹೇಳಿಕೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ವಿಶ್ವಾಸ ಅಂದರೆ ದೇವರನ್ನು ನಂಬೋದೆ. ಏನಕ್ಕೋಸ್ಕರ ನಂಬುವಂತಹದ್ದು? ಆಸ್ತಿಗಾಗಿ, ಅಥವಾ ಮಕ್ಕಳು ಹುಟ್ಟೋದಕ್ಕೋಸ್ಕರ, ಅಥವಾ ಉದ್ಯೋಗಕ್ಕೋಸ್ಕರ, ಈ ರೀತಿಯಾದಂತಹ ಉತ್ತರಗಳನ್ನು ಕೊಡ್ತಾರೆ ಪ್ರಿಯರೇ. ಹಾಗಾದರೆ ಈ ಪ್ರಪಂಚದ ಜನರ ದೃಷ್ಟಿಯಲ್ಲಿ ವಿಶ್ವಾಸ ಅಂದರೆ ಏನು? ದೇವರನ್ನು ನಂಬೋದೆ. ಏನಕ್ಕೋಸ್ಕರ? ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಿದೆಯಾ ಈ ಪ್ರಪಂಚದಲ್ಲಿ, ಇದನ್ನು ದೇವರು ಕೊಡ್ತಾರೆ ಅಂತ ಹೇಳಿ ದೇವರನ್ನು ನಂಬೋದೆ ವಿಶ್ವಾಸ. ಯಾರ ಕಣ್ಣಿಗೆ? ಲೋಕದ ಜನರ ಕಣ್ಣಿಗೆ. ಎರಡು ಪ್ರಶ್ನೆಗಳನ್ನು ನೋಡಿದ್ವಿ. ಮೊದಲನೇದಾಗಿ, ಒಂದೇ ವಿಶ್ವಾಸ ಇದೆಯಾ ಈ ಪ್ರಪಂಚದಲ್ಲಿ ಎಲ್ಲ ಜನರಿಗೂ ಅಂತ ಹೇಳಿದ್ರೆ ಇದೆಯಾ ಇಲ್ವಾ? ಇಲ್ಲ. ಹಾಗಾದರೆ ಎರಡನೇ ಪ್ರಶ್ನೆ, ವಿಶ್ವಾಸ ಅಂದರೆ ಏನು? ಲೋಕದ ಜನರ ದೃಷ್ಟಿಗೆ ಕಣ್ಣಿಗೆ ಕಾಣಿಸುವಂತಹದ್ದು, ದೇವರು ಕೊಡ್ತಾರೆ ಅಂತ ಹೇಳಿ ದೇವರನ್ನು ನಂಬುವಂತಹದ್ದೇ ವಿಶ್ವಾಸ. ಸೊ ಎರಡು ಪ್ರಶ್ನೆಗಳನ್ನು ಆಲೋಚನೆ ಮಾಡಿ ನೋಡಿದ್ದೀವಿ.
ಇನ್ನು ಮೂರನೇದಾಗಿ ವಿಶ್ವಾಸ ಒಂದೇ ಥರ ಇದೆಯಾ ಹೋಗ್ಲಿ, ನಮ್ಮ ಕ್ರೈಸ್ತವ್ಯದಲ್ಲಿ ಬರೋಣ. ಕ್ರೈಸ್ತವ್ಯದಲ್ಲಿ ಬಂದು ಎಲ್ಲರೂ ಸಹ ಒಂದೇ ದೇವರನ್ನ ನಂಬಿದ್ದೀವಲ್ವಾ, ಯೇಸು ಕ್ರಿಸ್ತರನ್ನೇ ನಂಬಿದ್ದೀವಿ. ಹಾಗಾದರೆ ಸಭೆಗಳ ಹೆಸರು ಮಾತ್ರ ಯಾಕೆ ನಾನಾ ವಿಧವಾಗಿದೆ? ಹಾಗಾದರೆ ಕ್ರೈಸ್ತವ್ಯದಲ್ಲೂ ಸಹ ನಮಗೆ ಅರ್ಥ ಆಗುವಂತಹ ಸಂಗತಿ ಏನು? ಕ್ರೈಸ್ತವ್ಯದಲ್ಲೂ ಸಹ ಎಲ್ಲರ ವಿಶ್ವಾಸವೂ ಸಹ ಒಂದೇ ಥರ ಇಲ್ಲ. ಇದು ಕ್ರೈಸ್ತವ್ಯದಲ್ಲಿ ಅರ್ಥ ಆಗುವಂತಹದ್ದು. ಹಾಗಾದರೆ ನಮಗೆ ಮೂರು ವಿಚಾರ ಗೊತ್ತಾಗಿದೆ. ಒಂದು, ಈ ಲೋಕದಲ್ಲಿ ಒಂದೇ ರೀತಿಯಾದಂತಹ ವಿಶ್ವಾಸ ಇಲ್ಲ. ಎರಡನೇದಾಗಿ ಈ ಕ್ರೈಸ್ತವ್ಯದಲ್ಲೂ ಸಹ ಹಲವಾರು ರೀತಿಯ ವಿಶ್ವಾಸಗಳು ಇದೆ. ಮೂರನೇದಾಗಿ ಈ ಜನರ ಮನಸ್ಸಿನಲ್ಲಿ ವಿಶ್ವಾಸ ಅಂದರೆ ಏನಿದೆ? ಕಣ್ಣಿಗೆ ಕಾಣಿಸುವಂತಹದ್ದನ್ನು ದೇವರು ಕೊಡ್ತಾರೆ ಅಂತ ಹೇಳಿ ದೇವರನ್ನ ನಂಬುವಂತಹದ್ದೇ. ಇದು ಈ ಪಾಠದ ಇಂಟ್ರಡಕ್ಷನ್. ಈಗ ನಾವು ಅಂಶಕ್ಕೆ ಹೋಗೋಣ. ಹಾಗಾದರೆ ನಿಜವಾಗ್ಲೂ ವಿಶ್ವಾಸ ಅಂದರೆ ಏನು? ಹಾಗಾದರೆ ಆ ವಿಶ್ವಾಸವನ್ನು ನಾವು ಹೇಗೆ ಪರೀಕ್ಷಿಸ್ಕೊಳ್ಬೇಕು? ಈಗ ಅಂಶಕ್ಕೆ ಹೋಗೋಣ ಪ್ರಿಯ. ಮೊದಲನೇದಾಗಿ ಪ್ರಪಂಚ ಏನಂತೂ ತುಂಬ ವಿಶ್ವಾಸಗಳಿದೆ. ಅಂದರೆ ಬೀದಿಗೆ, ಊರಿಗೆ ಒಂದೊಂದು ವಿಶ್ವಾಸ. ಈ ಊರು ಒಬ್ಬ ದೇವರನ್ನು ನಂಬಿದ್ರೆ ಇನ್ನೊಂದು ಊರು ಇನ್ನೊಬ್ಬ ದೇವರನ್ನು ನಂಬುತ್ತೆ. ಹಾಗಾದರೆ ಸತ್ಯವೇದದಲ್ಲಿ ವಿಶ್ವಾಸ ಅನ್ನುವಂತಹದ್ದು ಎಷ್ಟು ರೀತಿಯಾಗಿದೆ, ಎಷ್ಟು ತರಹದ ವಿಶ್ವಾಸಗಳಿದೆ ಸತ್ಯವೇದದಲ್ಲಿ ನೋಡಿ ಪ್ರಿಯರೇ. ಆ ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. 4:5. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಅಂದರೆ ಇಲ್ಲೇನೋ ಹೇಳ್ತಿದ್ದಾರೆ, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. ಅಂದರೆ ಈ ಪ್ರಪಂಚ ಏನು ಹೇಳ್ತಿದೆ? ಎಷ್ಟು ಜನ ದೇವರು ಅಂತ ಹೇಳ್ತಿದ್ದಾರೆ? ಸುಮಾರು ಸಾವಿರಾರು ಜನ ದೇವರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಸತ್ಯವೇದದಲ್ಲಿ ಏನಿದೆ? ಕರ್ತನು ಒಬ್ಬನೇ. ಮತ್ತೆ ವಿಶ್ವಾಸವು ಅಂದರೆ ಭರವಸೆ ಅಂತ ಅಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ ನೋಡಿ ಪ್ರಿಯರೇ. ಭರವಸವು ಒಂದೇ. ಅಂದರೆ ನಮ್ಮ ಅಂಶನೇ ಅದು. ವಿಶ್ವಾಸ ಅಂದರೆ ಏನು? ಹಾಗಾದರೆ ಅಲ್ಲಿ ಹೇಳ್ತಿದ್ದಾರೆ ಭರವಸವು ಒಂದೇ. ಹಾಗಾದರೆ ವಿಶ್ವಾಸ ಅನ್ನುವಂತಹದ್ದು ಎಷ್ಟು ಸತ್ಯವೇದದ ಪ್ರಕಾರ? ಒಂದಾ ಹಲವಾರ? ಒಂದೇ. ಇನ್ನು ಮುಂದೆ ಸ್ನಾನ ದೀಕ್ಷೆ ಒಂದೇ. ಅಂದರೆ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ನಾವೇನು ತಗೋತೀವಲ್ವ ಅದು ಸಹ ಒಂದೇ. ಅಂದರೆ ಈ ವಚನದಿಂದ ನಮ್ಗೆ ಅರ್ಥ ಆಗುವಂತಹದ್ದು ಮೂರು ಸಂಗತಿಗಳಿದೆ. ಮೊದಲನೇದಾಗಿ ನಮ್ಮೆಲ್ಲರಿಗೂ ಕರ್ತನಾಗಿರುವಂತಹ ಯೇಸು ಕ್ರಿಸ್ತರು ಒಬ್ಬರೇ. ವಿಶ್ವಾಸವು ಅಂದರೆ ಭರವಸೆ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ ಈ ವಚನದ. ವಿಶ್ವಾಸವು ಒಂದೇ, ತಂದೆಯಾಗಿರುವಂಥ ದೇವರು ಒಬ್ಬರೇ. ಹಾಗಾದರೆ ಈ ಲೋಕವನ್ನು ಕೇಳಿದ್ರೆ ವಿಶ್ವಾಸಗಳು ಹಲವಾರು ಥರ ಅಂತ ಹೇಳ್ತಿದ್ದಾರೆ. ಸತ್ಯವೇದ ವಿಶ್ವಾಸವು ಒಂದೇ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದೆ. ಹಾಗಾದರೆ ಪ್ರಾರಂಭದಲ್ಲಿ ನಾವೊಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡಿದ್ವಿ. ವಿಶ್ವಾಸ ಅಂದರೆ ಏನು ಅಂತ ಹೇಳಿ. ಜನರ ಹತ್ರ ನಾವು ಮೊದಲನೇ ಪ್ರಶ್ನೆ ಕೇಳಿದ್ದೇನು? ವಿಶ್ವಾಸ ಎಷ್ಟು ಥರ ಅಂತ ಹೇಳಿ. ಎರಡನೇ ಪ್ರಶ್ನೆ ವಿಶ್ವಾಸ ಅಂದರೆ ಏನು ಅಂತ ಹೇಳಿ. ಅವ್ರು ಕೊಟ್ಟಂಥ ಉತ್ತರ ಏನಾಗಿತ್ತು ಪ್ರಿಯರೇ? ಅವ್ರು ಕೊಟ್ಟಂಥ ಉತ್ತರ ಏನಾಗಿತ್ತು? ವಿಶ್ವಾಸ ಅಂದರೆ ಏನು ಅಂತ ಹೇಳಿದ್ದಕ್ಕೆ ಕಣ್ಣಿಗೆ ಕಾಣಿಸುವಂತಹದ್ದನ್ನು ಕೊಡ್ತಾರೆ ಅಂತ ಹೇಳಿ ದೇವರನ್ನ ನಂಬುವಂತಹದ್ದೇ ಈ ಲೋಕದ ಪ್ರಕಾರ ವಿಶ್ವಾಸ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಸತ್ಯವೇದ ವಿಶ್ವಾಸಕ್ಕೆ ಕೊಡುವಂತಹ ಡೆಫಿನಿಷನ್ ಏನು ಅಂತ ಹೇಳಿ ಯೋಚನೆ ಮಾಡಿದಾಗ ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಅಂದರೆ ನಂಬಿಕೆಗೆ ಡೆಫಿನಿಷನ್ ನೀಟಾಗಿ ಕೊಟ್ಟು ಹೇಳ್ತಿದ್ದಾರೆ ನೋಡಿ ಪ್ರಿಯರೇ. ನಂಬಿಕೆ ಅಂದರೆ ಏನು ಅಂತ ಹೇಳ್ತಿದ್ದೀವಿ ನೋಡಿ ಅನ್ನುವಂತಹ ಅರ್ಥದಲ್ಲಿ ಹೇಳಿದ್ದಾರೆ ನೋಡಿ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಕೊನೆಯ ಸೆಂಟೆನ್ಸನ್ನು ಮತ್ತೆ ಓದ್ತಾ ಇದ್ದೀನಿ ನೋಡಿ ಪ್ರಿಯರೇ. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ.
ಅಂದರೆ ನಂಬಿಕೆ ಅಥವಾ ವಿಶ್ವಾಸ ಅಥವಾ ಭರವಸೆ ಅಂದರೆ ಏನು? ಕಣ್ಣಿಗೆ ಕಾಣದೇ ಇರುವಂತಹವುಗಳನ್ನು ನಂಬುವಂತಹದ್ದೇ ವಿಶ್ವಾಸ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳು ಯಾವ್ದ್ಯಾವುದು ಅಂತ ಹೇಳಿ. ದೆವ್ವಗಳ, ಭೂತಗಳ, ಮತ್ತು ನಾವು ಯಾವುದನ್ನು, ಇದೆಲ್ಲ ಕಣ್ಣು ಕಾಣಲ್ಲ ಅಲ್ವಾ ಪ್ರಿಯರೇ ಈ ಲೋಕದ ಜನರ ದೃಷ್ಟಿಯಲ್ಲಿ. ಸೊ ದೆವ್ವಗಳನ್ನು ನಂಬಬೇಕಾ? ಸತ್ಯವೇದ ಏನೋ ಕಣ್ಣಿಗೆ ಕಾಣದೇ ಇರುವಂತಹದ್ದನ್ನು ನಂಬುವಂತಹದ್ದೇ ವಿಶ್ವಾಸ ಅಂತ ಹೇಳಿದೆ. ಹಾಗಾದರೆ ಯಾವುದು ಕಣ್ಣಿಗೆ ಕಾಣದೇ ಇರುವಂತಹದ್ದು ಯಾವುದು? ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳು ಸತ್ಯವೇದದಲ್ಲಿ ಎಷ್ಟು ಬರೆಸಿದಾರೋ ಅಷ್ಟು ಪ್ರಿಯರೇ. ಏನೇನು ಬರೆಸಿದ್ದಾರೆ ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳನ್ನು ಸತ್ಯವೇದದಲ್ಲಿ? ಮೊದಲನೇದಾಗಿ ದೇವರು ನಮ್ಮ ಕಣ್ಣಿಗೆ ಭೌತಿಕವಾಗಿ ಕಾಣಿಸ್ತಾರಾ? ಕಾಣಿಸೋದಿಲ್ಲ. ಎರಡನೇದಾಗಿ ಪರಿಶುದ್ಧಾತ್ಮರು ಕಾಣಿಸ್ತಾರಾ? ಇಲ್ಲ. ಮೂರನೇದಾಗಿ ಸೈತಾನನು ಕಾಣಿಸ್ತಾನ ಕಣ್ಣಿಗೆ? ಇಲ್ಲ. ನಾಲ್ಕನೇದಾಗಿ ಪರಲೋಕ, ಈಗಿರುವಂತಹ ಲೋಕದಿಂದ ನಾವು ಪರಲೋಕವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಪಾತಾಳ, ನಾವಿರುವಂತಹ ಲೋಕದಿಂದ ಪಾತಾಳವನ್ನೂ ಸಹ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳು ಏನಿದೆ ಅದನ್ನು ಈ ಲೋಕದಲ್ಲಿ ಜೀವಿಸುತ್ತಾ ಇದೇ ಜೀವಿತದಲ್ಲಿ ನಂಬುವಂತಹದ್ದೇ ಸತ್ಯವೇದದ ಪ್ರಕಾರ ಏನು ವಿಶ್ವಾಸ ಅಥವಾ ನಂಬಿಕೆ. ಇನ್ನೊಂದು ವಚನವನ್ನು ಬರೆಸಿದ್ದಾರೆ ನೋಡಿ ಪ್ರಿಯರೇ, ಕಣ್ಣಿಗೆ ಕಾಣದೇ ಇರುವಂತಹದ್ದೇ ವಿಶ್ವಾಸ ಅಂತ ಹೇಳಲಿಕ್ಕೆ. ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ಈಗ ನಾವು ಸಹ ಈ ನಾವಿರುವಂತಹ ಸೆಂಚುರಿ ಎಷ್ಟನೇ ಸೆಂಚುರಿಯಲ್ಲಿದ್ದೀವಿ? 21st ಸೆಂಚುರಿಯಲ್ಲಿದ್ದೀವಿ. ಹಾಗಾದರೆ ಈಗ ಯೇಸು ಕ್ರಿಸ್ತರು ನಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರಾ ಪ್ರಿಯರೇ? ಕಾಣಿಸ್ತಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ಅವರಿದ್ದಂತಹ ಶತಮಾನ ಯಾವುದು? ಹಾಗಾದರೆ ಈಗ ನಮ್ಮ ಕಣ್ಣಿಗೆ ತಂದೆ ಆಗಿರುವಂತಹ ದೇವರು ಸಹ ಕಾಣಿಸ್ತಿಲ್ಲ, ಯೇಸು ಕ್ರಿಸ್ತರು ಸಹ ಭೌತಿಕವಾಗಿ ಕಾಣಿಸ್ತಿಲ್ಲ, ಪರಿಶುದ್ಧಾತ್ಮರೂ ಸಹ ಕಾಣಿಸ್ತಿಲ್ಲ. ಹಾಗಾದರೆ ಇವ್ರು ಯಾರೂ ಸಹ ಕಾಣದೇ ಇರಬೇಕಾದ್ರೆ ದೇವರನ್ನು ನಂಬುವಂತಹದ್ದೇ ವಿಶ್ವಾಸ. ಅದೇ ವಚನವನ್ನು ಮತ್ತೆ ಓದ್ತಾ ಇದ್ದೀನಿ ನೋಡಿ ಪ್ರಿಯರೇ, ಅಲ್ಲದನ್ನೇ ಬರೆದಿದ್ದಾರೆ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ಹಾಗಿದ್ರೆ ಇದೆ ವಿಶ್ವಾಸ ಸತ್ಯವೇದದ ಪ್ರಕಾರ. ಇನ್ನೊಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ನೀವು ಪ್ರಶ್ನೆ ಹಾಕಿ ಹಾಗೆ ಕ್ವೆಶನ್ ಮಾರ್ಕ್ ಹಾಕಿ ಅದನ್ನು ಅಂಡರ್ಲೈನ್ ಮಾಡಿ ಇದರ ಕೆಳಗಡೆ ಎಕ್ಸಾಮಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುತ್ತೆ ಪ್ರಿಯರೇ ಮುಂದೆ. ಹಾಗಾದರೆ ವಿಶ್ವಾಸ ಅಂದರೆ ಏನು ಅಂತ ಹೇಳಿ ನಮಗೆ ಗೊತ್ತಾಯಿತು. ವಿಶ್ವಾಸ ಎಷ್ಟು ರೀತಿಯಾಗಿರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಮೂರನೇದಾಗಿ ಈ ವಿಶ್ವಾಸವನ್ನು ಹೇಗೆ ವೃದ್ಧಿಪಡಿಸ್ಕೋಬೇಕು? ಹಾಗಾದರೆ ವಿಶ್ವಾಸವನ್ನು ನಮ್ಮಲ್ಲಿ ಹೇಗೆ ಬೆಳೆಸಿಕೊಳ್ಳಬೇಕು? ಇದು ಮೂರನೇ ಪ್ರಶ್ನೆ. ಒಂದು ವಚನವನ್ನು ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. 10-17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಅಂದರೆ ವಿಶ್ವಾಸ ಅಂದರೆ ಏನು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ನಮ್ಮಲ್ಲಿ ಆ ವಿಶ್ವಾಸವನ್ನು ಹೇಗೆ ವೃದ್ಧಿಪಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆ ವಾಕ್ಯದಲ್ಲಿ. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ. ನಾವೇನಕ್ಕೋಸ್ಕರ ಹುಡುಕ್ತಾ ಇದ್ದೀವಿ? ನಂಬಿಕೆಯನ್ನು ಏನು ಮಾಡ್ಕೊಳ್ಳೋಕ್ಕೆ? ವೃದ್ಧಿಪಡಿಸ್ಕೊಳ್ಳೋದಕ್ಕೆ. ಅಲ್ಲೇನೋ ಹೇಳ್ತಿದ್ದಾರೆ, ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಅಂದರೆ ನಮ್ಮ ನಂಬಿಕೆಗೆ ಆಧಾರವಾಗಿರುವಂತಹದ್ದು ಯಾವುದು? ಸಾರಿದ ಸುವಾರ್ತೆಯು. ಮುಂದೆ ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಅಂದರೆ ಮೇಲೇನೋ ಹೇಳಿದ್ದಾರೆ, ಸಾರಿದ ವಾರ್ತೆಯು ನಂಬಿಕೆಗೆ
ಆಧಾರ. ನಮ್ಮ ಮನೇಲಿ ನ್ಯೂಸ್ ಬರುತ್ತಲ್ವಾ, ನ್ಯೂಸ್ನ ಕನ್ನಡದಲ್ಲಿ ಏನಂತೀವಿ? ವಾರ್ತೆ. ಹಾಗಾದರೆ ಸಾರಿದ ವಾರ್ತೆ ನಂಬಿಕೆಗೆ ಆಧಾರ ಅಂತ ಹೇಳಿ ಸತ್ಯವೇದ ಹೇಳಿದೆ. ಅಂದರೆ ನಮಗೆ ಇದರಿಂದ ಅರ್ಥ ಆಗುವಂತಹದ್ದೇನು? ವಾರ್ತೆ ಕೇಳೋದ್ರಿಂದ ನಂಬಿಕೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾದರೆ ಮನೆಗೆ ಹೋಗಿ ನ್ಯೂಸ್ ಹಾಕ್ಕೊಂಡು ಕೂತ್ಕೊಂಡು, ಇಲ್ಲ ಅವರು ಇವರು ಕೇಳುವಂತಹ ಸಮಾಚಾರಗಳನ್ನೆಲ್ಲ ಕೇಳಿ, ಅವರು ಇವರು ಹೇಳುವಂತಹ ಸುದ್ದಿಗಳನ್ನೆಲ್ಲ ಕೇಳಿದ್ರೆ ನಂಬಿಕೆ ವೃದ್ಧಿ ಆಗತ್ತಾ? ಇಲ್ಲ. ಹಾಗಾದರೆ ಮುಂದೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ವಾರ್ತೆ ಅಂದರೆ ನಾವು ಕೇಳುವಂತಹ ಸುದ್ದಿ, ನಾವು ಕೇಳುವಂತಹ ಮಾತು ಯಾವುದನ್ನು ಕುರಿತಾಗಿರ್ಬೇಕು ಗೊತ್ತಾ? ಅಲ್ಲೇ ಹೇಳಿದ್ದಾರೆ ನೋಡಿ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಮೊದಲನೇದಾಗಿ ವಾರ್ತೆಯಿಂದ ನಮ್ಮ ನಂಬಿಕೆ ವೃದ್ಧಿ ಆಗುತ್ತೆ. ಆ ವಾರ್ತೆಯಲ್ಲಿ ಏನಿರಬೇಕು? ಕ್ರಿಸ್ತನ ವಾಕ್ಯ ಇರಬೇಕು. ಆಗ ನಮ್ಮ ನಂಬಿಕೆ ವೃದ್ಧಿ ಆಗಲಿಕ್ಕೆ ಶುರು ಆಗುತ್ತೆ. ಇದು ಸತ್ಯವೇದ. ನಂಬಿಕೆ ಅಂದರೆ ಏನು? ನಂಬಿಕೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ರೀತಿ ಹೇಗಿರಬೇಕು ಅಂತ ಹೇಳಿದೆ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನ. ಒಂದು ನಿಮಿಷ, 5ನೇ ವಚನ ಓದಿ ಪ್ರಿಯರೇ. 17:5. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಅಪೋಸ್ತಲರು ಸ್ವಾಮಿಗೆ, ಅಂದರೆ ಸ್ವಾಮಿ ಅಂದರೆ ಯಾರು ಇಲ್ಲಿ? ಅಪೋಸ್ತಲರು ಅಂದರೆ ಯಾರು? ಫಸ್ಟು ಯೇಸು ಕ್ರಿಸ್ತರ ಶಿಷ್ಯಂದಿರು. ಅಪೋಸ್ತಲರು ಸ್ವಾಮಿಗೆ ಅಂತ ಬರೆದಿದ್ದಾರೆ. ಸ್ವಾಮಿ ಅಂದರೆ ಯಾರು? ಯೇಸು ಕ್ರಿಸ್ತರು. ಈಗ ಓದಿ. ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಕು. 5ನೇ ವಚನವನ್ನು ಮತ್ತೆ ಓದಿ. ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. ಅಂದರೆ ಇಲ್ಲಿ ಯೇಸು ಕ್ರಿಸ್ತರಿಗೂ ಅವರ ಶಿಷ್ಯಂದಿರಿಗೂ ಒಂದು ಪ್ರಸ್ತಾವನೆ ನಡೀತಿದೆ. ಈ ಪ್ರಸ್ತಾವನೆಯಲ್ಲಿ ಯಾರು ಫಸ್ಟ್ ಪ್ರಶ್ನೆ ಮಾಡ್ತಾರೆ ಯೇಸು ಕ್ರಿಸ್ತರಿಗೆ? ಶಿಷ್ಯಂದಿರು. ಹೌದಾ? ಏನು ಕೇಳ್ತಾರೆ? ಸ್ವಾಮಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಇದೇನು ಪ್ರಿಯರೇ ವಿಚಿತ್ರವಾಗಿದೆ. ನಮಗೆ ಗೊತ್ತಿರುವಂತಹದ್ದು ಏನು? ದೇವರ ಹತ್ರ ಕೇಳಬೇಕು ಅನ್ನುವಂತಹದ್ದು ಕಾರ್ ಕೊಡಿ, ಮನೆ ಕೊಡಿ, ಉದ್ಯೋಗ ಕೊಡಿ, ಇದೇ ಅಲ್ವಾ ನಮಗೆ ಗೊತ್ತಿರೋದು. ಕ್ರೈಸ್ತವರೇನು ಇದನ್ನು ಕೇಳ್ತಿದ್ದಾರೆ ಈಗಿನ ಕಾಲದಲ್ಲಿ, ಅಥವಾ ಬೇರೆ ಜನರು ಸಹ ಈ ಪ್ರಪಂಚದಲ್ಲಿ ಇದನ್ನೇ ಕೇಳ್ತಿದ್ದಾರೆ. ಶಿಷ್ಯಂದಿರು ಯೇಸು ಕ್ರಿಸ್ತರ ಹತ್ರ ಏನು ಕೇಳ್ತಿದ್ದಾರೆ? ನಂಬಿಕೆಯನ್ನು ಹೆಚ್ಚಿಸು. ಅಂದರೆ ನಂಬಿಕೆಗೆ ಸತ್ಯವೇದ ಒಂದು ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟಿದೆ ಪ್ರಿಯರೇ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ನಮ್ಮ ತವಕ, ನಮ್ಮ ಪಟ್ಟು, ನಮ್ಮ ಆಸೆ ಎಲ್ಲವೂ ಸಹ ನಂಬಿಕೆಯನ್ನು ವೃದ್ಧಿಪಡಿಸಿಕೊಳ್ಳುವಂತ ಇರಬೇಕು. ಮೊದಲನೇ ವಿಚಾರ ನಾವು ನೋಡಿದ್ದು ವಿಶ್ವಾಸ ಒಂದೇ ರೀತಿಯಾಗಿರುವಂತಹದ್ದು. ಎರಡನೇದಾಗಿ ವಿಶ್ವಾಸಕರ್ತ ಏನು? ನೋಡದೇ ಇರುವಂತಹದ್ದನ್ನು ನಂಬುವಂತಹದ್ದೇ ವಿಶ್ವಾಸ. ಮೂರನೇದಾಗಿ ವಿಶ್ವಾಸವನ್ನು ವೃದ್ಧಿಪಡಿಸಿಕೊಳ್ಳುವಂತಹದ್ದು ಹೇಗೆ? ಕ್ರಿಸ್ತನ ಬಗ್ಗೆ ಕೇಳಬೇಕು. ಆಗ ವಿಶ್ವಾಸ ಅಥವಾ ನಂಬಿಕೆ ಅನ್ನುವಂತಹದ್ದು ವೃದ್ಧಿ ಆಗುತ್ತೆ. ನಾಲ್ಕನೇದು, ಇಲ್ಲೊಂದು ವಚನವನ್ನು ನೋಡಿದ್ವಿ. ಆ ವಚನದಲ್ಲಿ ಶಿಷ್ಯಂದಿರು ಯೇಸು ಕ್ರಿಸ್ತರ ಹತ್ರ ಸ್ವಾಮಿ ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸು ಅಂತ ಕೇಳ್ತಿದ್ದಾರೆ. ಅಂದರೆ ನಂಬಿಕೆಯನ್ನು ವೃದ್ಧಿಪಡಿಸಿಕೊಳ್ಳಬೇಕಾಗಿರುವಂಥ ಆಶಯ ನಮ್ಮಲ್ಲಿ ಇರಬೇಕು. ಹಾಗಾದರೆ ಮುಂದೆ ನೀವು ಯಾರನ್ನಾದರೂ ಕರೆದು, ಕ್ರೈಸ್ತವರೇ ಅಂದ್ಕೊಳ್ಳೋಣ ಪ್ರಿಯರೇ, ದೇವರನ್ನು ನಂಬಿದ್ದಾರೆ ಅಂತಲೇ ಅಂದ್ಕೊಳ್ಳಿ. ನೀವು ಯಾರನ್ನಾದರೂ ಕರೆದು, ಬ್ರದರ್ ನೀವು ವಿಶ್ವಾಸಿಸ್ತೀರಾ ದೇವರನ್ನ ಅಂತ ಹೇಳಿ ಕೇಳಿ, ಏನಂತಾರೆ ಅವರು? ಏನಂತಾರೆ ಹೇಳಿ? ಕ್ರೈಸ್ತವರೇ ಅಂದ್ಕೊಳ್ಳಿ, ಏನಂತಾರೆ? ವಿಶ್ವಾಸಿಸ್ತಿದ್ದೀವಿ. ಯಾಕೆ? ನಾವು ಸುಮಾರು 20 ವರ್ಷದಿಂದ ಕ್ರೈಸ್ತವರಾಗಿಯೇ ಇದ್ದೀವಿ ಬ್ರದರ್ ಅಂತ ಹೇಳ್ತಾರೆ. ಹಾಗಾದರೆ ಈ ಪ್ರಪಂಚದಲ್ಲಿ ಯಾರೂ ಸಹ ನಾನು ವಿಶ್ವಾಸಿ ಅಲ್ಲ, ನನ್ನಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಎಲ್ಲರೂ ಸಹ ಏನಂತ ಒಪ್ಕೋತಾರೆ? ನಾನೂ ಸಹ ವಿಶ್ವಾಸಿನೇ. ಆದರೆ ಸತ್ಯವೇದದಲ್ಲಿರುವಂತಹ ಒಂದು ಮಾತು ನಿಮಗೆಲ್ಲ ಗೊತ್ತು ಪ್ರಿಯರೇ. ಮನುಷ್ಯನ ಮನಸ್ಸು ತನ್ನಾತ್ಮಕ್ಕೆ ಬಿಟ್ಟು ಯಾರಿಗೂ ಸಹ
ಗೊತ್ತಾಗೋದಿಲ್ಲ. ಅಂದರೆ ಇದರ ಅರ್ಥ ಮನುಷ್ಯ ತನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದಾನೆ ಅನ್ನುವಂತಹದ್ದು ಅವನ ಮನಸ್ಸಿಗೆ, ಅವನ ಶರೀರಕ್ಕೆ, ಅವನ ಆತ್ಮಕ್ಕೆ ಬಿಟ್ಟು ಬೇರೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಹಾಗಾದರೆ ಅವರು ವಿಶ್ವಾಸಿ ಅಂತ ನಾವು ಹೇಳಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ನಮ್ಮ ವಿಶ್ವಾಸಗಳನ್ನು ಯಾರು ಪರಿಶೀಲಿಸ್ಕೋಬೇಕು? ನಾವೇನಾ? ಅದನ್ನು ಸತ್ಯವೇದ ಮತ್ತೆ ಹೇಳಿದೆ ನೋಡಿ. ಅದನ್ನು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನ. 11:28. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ಅಂದರೆ ಇಲ್ಲಿ ಮೊದಲನೇ ಸೆಂಟೆನ್ಸಲ್ಲಿ ಒಂದು ಸಾರಾಂಶವನ್ನು ಹೇಳಿದ್ದಾರೆ. ಏನದು? ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ. ಅಂದರೆ ನಮ್ಮನ್ನು ಯಾರು ಪರೀಕ್ಷಿಸ್ಬೇಕಂತೆ? ಬೇರೆಯವರು ನೋಡಿ ಪರೀಕ್ಷಿಸೋಕ್ಕಾಗತ್ತಾ? ಇಲ್ಲ. ಈ ವಚನದ ಪ್ರಕಾರ ನಮಗೆ ಅರ್ಥ ಆಗ್ತಿರುವಂತಹದ್ದು ಇಷ್ಟೇ. ಏನು? ನಮ್ಮನ್ನು ಬೇರೆ ಯಾರೂ ಸಹ ನಮ್ಮ ವಿಶ್ವಾಸವನ್ನು ಪರೀಕ್ಷಿಸೋದಕ್ಕೆ ಆಗಲ್ವಾ? ಆಗಲ್ಲ. ಹಾಗಾದರೆ ಯಾರು ಪರೀಕ್ಷಿಸ್ಕೋಬೇಕು? ಪ್ರತಿ ಮನುಷ್ಯನು ತನ್ನನ್ನು ತಾನೇ ಪರೀಕ್ಷಿಸಿಕೊಂಡವನಾಗಿ. ಅಂದರೆ ನಮ್ಮ ವಿಶ್ವಾಸವನ್ನು ನಾವೇ ಏನು ಮಾಡಬೇಕು? ಪರೀಕ್ಷಿಸ್ಕೊಳ್ಬೇಕು. ಹಾಗಾದರೆ ಹೇಗೆ ಪ್ರಿಯರೇ ಪರೀಕ್ಷಿಸಿಕೊಳ್ಳುವಂತಹದ್ದು? ಹೇಗೆ? ಇನ್ನೂ ಸ್ವಲ್ಪ ಜನ ಇರ್ತಾರೆ, ಇಲ್ಲೇನೋ ವಾಕ್ಯ ಏನಿದೆ, ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕು ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಇವ್ರು ತನ್ನ ವಿಶ್ವಾಸವನ್ನು ಬಿಡ್ತಾರೆ, ಬೇರೆಯವರ ವಿಶ್ವಾಸವನ್ನು ನೋಡಿ ಇವರು ವಿಶ್ವಾಸಿ ಅಲ್ಲ, ಇವರು ಸರಿಯಾಗಿ ನಡೀತಿಲ್ಲ ಅಂತ ಹೇಳುವಂಥವ್ರು. ಇವ್ರ ಬಗ್ಗೆನೂ ಸತ್ಯವೇದದಲ್ಲಿ ಒಂದು ಮಾತಿದೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. 18:9. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತಹ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅಂದರೆ ಈ ಸಾಮ್ಯವನ್ನ ಮುಖ್ಯವಾಗಿ ಹೇಳ್ತಿರುವಂತಹದ್ದು ಯಾರಿಗೆ? ಅವ್ರನ್ನ ಅನ್ಕೋತಾರೆ? ನೀತಿವಂತರು. ಬೇರೆಯವ್ರನ್ನ ಏನು ಅನ್ಕೋತಾರೆ? ಅನೀತಿವಂತರು. ಅಂದರೆ ಸತ್ಯವೇದ ಒಂದು ಮಾತು ಹೇಳಿದೆ, ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕು ಅಂತ ಹೇಳಿ. ಇವರು ಸತ್ಯವೇದದ ಪ್ರಕಾರ ನಡೆಯುವಂಥವರು ಅಲ್ಲ. ಮುಂದೆ ಓದಿ ಪ್ರಿಯರು 10ನೇ ವಚನದಿಂದ. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಅಂದರೆ ಇಲ್ಲಿ ಸಿಚುವೇಶನ್ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಪ್ರಿಯರೇ. ಪ್ರಾರ್ಥನೆ ಮಾಡಲಿಕ್ಕೆ ಇಬ್ಬರು ಹೋಗ್ತಾರಂತೆ. ಯಾರ್ಯಾರು ಹೋಗ್ತಾರೆ? ಒಬ್ರು ಯಾರು? ಪರಿಸಾಯರು ಅಂದರೆ ಯಾರು? ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ 4 ಜನರಿಗೆ ಒಳ್ಳೆಯದನ್ನು ಹೇಳಿಕೊಂಡು ವಾಕ್ಯವನ್ನು ತಿಳಿಸ್ಕೊಂಡು ನೀತಿವಂತರಾಗಿ ಈ ಸಮಾಜದಲ್ಲಿ ಕಾಣಿಸುವಂಥವರು ಪರಿಸಾಯರು ಅಂತ ಹೇಳಿ ಇಲ್ಲಿ ಬರೆದಿರುವಂತಹ ಮಾತಿಗೆ ಅರ್ಥ. ಹಾಗಾದರೆ ಒಬ್ಬರು ಪರಿಸಾಯರು, ಇನ್ನೊಬ್ಬರು ಸುಂಕದವರು. ಸುಂಕರಿ ಅಂದರೆ ಯಾರು? ಸುಂಕದವರು ಅಂದರೆ ಕಂದಾಯವನ್ನೆಲ್ಲ ಕಲೆಕ್ಟ್ ಮಾಡ್ತಾರಲ್ವ. ಅಂದರೆ ಈಗಿನ ಕಾಲದ ಥರ ಇರಲಿಲ್ಲ ಪ್ರಿಯರೇ. ಆಗಿನ ಪರಿಸ್ಥಿತಿ ಕಂದಾಯ ಕಲೆಕ್ಟ್ ಮಾಡುವಂಥವ್ರು ಅಂತ ಹೇಳಿದ್ರೆ ಅವ್ರು ಜನರಿಗೆ ಏನು ಮಾಡ್ತಾಯಿದ್ರು? ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಶಿಕ್ಷೆ ಕೊಡುವಂತಹದ್ದು, ಈ ರೀತಿಯಾದಂತಹ ಚಟುವಟಿಕೆಗಳೆಲ್ಲ ಆಗ ನಡೀತಿತ್ತು. ಅಂದರೆ ಜನರ ದೃಷ್ಟಿಯಲ್ಲಿ ಪರಿಸಾಯರು ಅಂತ ಹೇಳಿದ್ರೆ ಯಾರು? ನೀತಿವಂತರು. ಸುಂಕದವರು ಅಂತ ಹೇಳಿದ್ರೆ ಯಾರು? ಅನೀತಿವಂತರು. ಇವರಿಬ್ಬರೂ ಸಹ ಎಲ್ಲಿಗೆ ಹೋಗ್ತಾರೆ? ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಪರಿಸಾಯನು ನಿಂತ್ಕೊಂಡು, ಅಂದರೆ ತನ್ನನ್ನು ತಾನೇ ನೀತಿವಂತನನ್ನಾಗಿ ಎಣಿಸ್ಕೊಂಡು ಏನು ಹೇಳ್ತಿದ್ದಾನೆ? ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನು ಇಲ್ಲ. ಸತ್ಯವೇದದಲ್ಲಿ ಒಂದು ಮಾತು ಬರ್ತಿದ್ದಾರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಮತ್ತು ಇವರೇನು ಹೇಳ್ತಿದ್ದಾರೆ? ಕೆಟ್ಟದನ್ನು ಮಾಡುವಂಥವರು,
ಸುಲುಕೊಳ್ಳುವಂಥವ್ರು, ಅಂದರೆ ಕಿತ್ಕೊಂಡು ಹೋಗುವಂಥವ್ರು. ಈ ರೀತಿ ನಾನಲ್ಲ ಪ್ರಭು, ನಾನೇನು ಮತ್ತೆ ನೀತಿವಂತನು. ಮುಂದೆ ನಾನಲ್ಲ, ಈ ಸುಂಕದವನಂತೆಯೂ ನಾನು ಅಲ್ಲ. ಅಂದರೆ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾರಲ್ವ, ಯಾರು? ಟ್ಯಾಕ್ಸ್ ಕಲೆಕ್ಟ್ರು. ಇವ್ರ ಥರನೂ ಪಾಪಿ ನಾನಲ್ಲ ಪ್ರಭು, ನಾನು ನೀತಿವಂತನು ಅಂತ ಹೇಳ್ತಿದ್ದಾರೆ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಇದು ಯಾರು ಮಾಡಿರುವಂತಹ ಪ್ರಾರ್ಥನೆ? ನಾವು ಇಷ್ಟೊತ್ತು ನೋಡಿತು, ಫರಿಸಾಯರು ಮಾಡಿರುವಂಥ ಪ್ರಾರ್ಥನೆ. ಈಗ ಸುಂಕದವರು ಪಾಪಿ ಅಂತ ಜನರ ಕಣ್ಣಿಗೆ ಕಾಣಿಸುವಂಥವ್ರು ಏನು ಪ್ರಾರ್ಥನೆ ಮಾಡ್ತಾನೆ ಅಂತ ನೋಡಿ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಅಂದರೆ ಇವ್ರ ಹತ್ರನೂ ಹೋಗಿಲ್ವಂತೆ ಪ್ರಿಯರೇ ಪ್ರಾರ್ಥನೆ ಮಾಡೋದಕ್ಕೆ. ದೂರ ನಿಂತ್ಕೊಂಡು ನಾನು ಪಾಪಿ ಅಂತ ಹೇಳಿ ದೇವರ ಮುಂದೆ ಏನು ಮಾಡ್ತಿದ್ದಾರೆ? ಒಪ್ಕೊಂಡು ಏನೋ ಹೇಳ್ತಿದ್ದಾರೆ ನೋಡಿ. ಆಮೇಲೆ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಇವರಿಬ್ರು ಬಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ್ಮೇಲೆ ಜಡ್ಜ್ಮೆಂಟ್ ದೇವ್ರು ಕೊಡ್ತಿದ್ದಾರೆ ನೋಡಿ. ಆ ಜಡ್ಜ್ಮೆಂಟ್ ಅಂದರೆ ಇವರಿಬ್ಬರಲ್ಲಿ ಜನರ ಕಣ್ಣಿಗೆ ನೀತಿವಂತನೇ ಯಾರು? ಫರಿಸಾಯನು. ಜನರ ಕಣ್ಣಿಗೆ ಪಾಪಿ ಯಾರು? ಸುಂಕದವನು. ಅಂದರೆ ದೇವರ ಕಣ್ಣಿಗೆ ನೀತಿವಂತ ಅಂತ ಯಾರನ್ನ ಎಣಿಸ್ತಿದ್ದಾರೆ ಅಂತ 14ನೇ ವಚನದಲ್ಲಿರುತ್ತೆ, ಅದನ್ನು ನೋಡಿ. 14ನೇ ವಚನ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಗೊತ್ತಾ ಪ್ರಿಯರೇ? ಇಲ್ಲಿ ಸುಂಕದವರ ಬಗ್ಗೆ. ಅಂದರೆ ಜನರು ಒಂದು ಅಂದ್ಕೊಂಡ್ರೆ ದೇವರು ಇನ್ನೊಂದು ಅನ್ಕೊತಿದ್ದಾರೆ. ಅಂದರೆ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಒಂದೇ ಅಲ್ಲ. ಇದರಿಂದ ನಮಗೆ ಅರ್ಥ ಆಗಬೇಕಾಗಿರುವಂತಹದ್ದು, ನಮ್ಮ ವಿಶ್ವಾಸವನ್ನು ಇನ್ನೊಬ್ಬರು ಅಳಿಯಲಿಕ್ಕೆ ಅಂದರೆ ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಶ್ವಾಸಗಳನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಹಾಗಾದರೆ ಮುಂದಿನ ಪ್ರಶ್ನೆ, ವಿಶ್ವಾಸವನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಏನು? ವಿಶ್ವಾಸವನ್ನು ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಸರಿ, ವಿಶ್ವಾಸವನ್ನೇನೋ ಪರೀಕ್ಷಿಸ್ಕೋಬೇಕು, ಅದಕ್ಕೆ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ಇದೆಯಾ? ಮೆಷರ್ ಮಾಡೋದಕ್ಕೆ ಯಾವುದಾದ್ರೂ ಉಪಕರಣಗಳಿದೆಯಾ? ಬ್ಲಡ್ ಟೆಸ್ಟ್ ಮಾಡೋದಕ್ಕೊಂದು ಉಪಕರಣ ಇದೆಯಾ ಪ್ರಿಯರೇ? ಒಂದು ಮಷೀನ್ ಇದೆ. ಹಾಗೆ BP ಟೆಸ್ಟು, ಶುಗರ್ ಟೆಸ್ಟ್ ಎಲ್ಲ ಮಾಡಲಿಕ್ಕೂ ಒಂದೊಂದು ಏನಿದೆ, ಉಪಕರಣಗಳಿದೆ. ಹಾಗಾದರೆ ವಿಶ್ವಾಸವನ್ನು ಅಳಿಯಲಿಕ್ಕೆ ಇರುವಂತಹ ಸಾಧನ ಏನು? ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಅಂದರೆ ಮೆಷರ್ ಮಾಡಲಿಕ್ಕೆ ಒಂದು ಪ್ಯಾರಾಮೀಟರನ್ನು ದೇವರು ಕೊಡ್ತಿದ್ದಾರೆ. ನಮ್ಮ ವಿಶ್ವಾಸವನ್ನು ನಾವೇ ಅಳತೆ ಮಾಡಿಕೊಳ್ಳಿಕ್ಕೆ ದೇವರು ಒಂದು ಸ್ಕೇಲನ್ನು ಕೊಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ. ಏನಂತೆ ಅದು? ಮತ್ತೆ ಓದಿ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ನಂಬಿಕೆ ಅಂತ ನಾವು ಹೇಳ್ಕೊತಾ ಇದ್ದೀವಿ, ನಾವು ನಂಬಿರುವಂಥವರು, ನಾವು ವಿಶ್ವಾಸಿಗಳು ಅಂತ ನಾವು ಹೇಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಜೊತೆಲಿ ಏನಿರಬೇಕಂತೆ? ಕ್ರಿಯೆಗಳು ಇರಲೇಬೇಕು. ಹಾಗಾದರೆ ನಮ್ಮ ನಂಬಿಕೆಯನ್ನು ಅಳತೆ ಮಾಡ್ಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಸ್ಕೇಲ್ ಏನು? ಕ್ರಿಯೆ. ಯಾವ ಕ್ರಿಯೆ? ಕ್ರಿಯೆ ಅಂದರೆ ಕೆಲಸ ಪ್ರಿಯರೇ, ಆಮೇಲೆ ಏನೋ ಅನ್ಕೋಬೇಡಿ. ಕ್ರಿಯೆ ಅಂದರೆ ಕೆಲಸಗಳು. ಯಾವ ಕೆಲಸ? ಮನೆ ಕೆಲಸ ಮಾಡಿ, ಓ ನಾನು ವಿಶ್ವಾಸಿನೇ, ನಮ್ಮ ಮನೇಲಿ ನಾನೇ ಎಲ್ಲ ಕೆಲಸ ಮಾಡೋದು, ತುಂಬ ಕ್ರಿಯೆ ಮಾಡಿದ್ದೀನಿ ಇವತ್ತು ಅಂತ ಹೇಳ್ಕೊಳ್ಳೋದ? ದೇವರ ಕೆಲಸದ ನಿಮಿತ್ತ ನಮ್ಮ ಹುಟ್ಟು ನಡೆದಿದೆ ಪ್ರಿಯರೇ. ನಿಮಗೆಲ್ಲರಿಗೂ ಗೊತ್ತು, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಅಂದರೆ ಈ ಲೋಕದಲ್ಲಿ ನಾವು ಹುಟ್ಟಿರುವಂತಹದ್ದು ಏನಕ್ಕೋಸ್ಕರ? ನೋಡಿ ಆ ಮಾತನ್ನು ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. 2:10.
ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಅಂದರೆ ನಾವು ಸೃಷ್ಟಿಯಾಗಿರುವಂತಹದ್ದು ಏನಕ್ಕೋಸ್ಕರ? ಸತ್ಕಾರ್ಯಗಳನ್ನು ಈ ಭೂಮಿಯ ಮೇಲೆ ನಡೆಸಲಿಕ್ಕೋಸ್ಕರ. ಸತ್ಕಾರ್ಯ ಅಂತ ಹೇಳಿದ್ರೆ ಸತ್ಯಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳು, ಅಂದರೆ ವಾಕ್ಯಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು ನಮ್ಮಲ್ಲಿಲ್ಲದೆ ಹೋದರೆ ನಾವು ವಿಶ್ವಾಸಿಗಳು ಅಲ್ಲ. ಅಂದರೆ ನಮ್ಮ ವಿಶ್ವಾಸವನ್ನು ಅಳತೆ ಮಾಡಲಿಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಸಾಧನ, ನಾವು ಕ್ರಿಯೆ ಮಾಡ್ತಾ ಇದ್ದೀವಾ, ದೇವರ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದೀವಾ, ಅದರಲ್ಲಿ ಒಳಗೊಂಡಿದ್ದೀವಾ, ದೇವರ ಕೆಲಸ ನಮ್ಮ ಕಡೆಯಿಂದ ನಡೀತಿದ್ಯಾ ಅಂತ ಹೇಳಿ ನಮ್ಮನ್ನು ನಾವು ಪಡಿಸಿಕೊಂಡಾಗ ನಮ್ಗೆ ಅರ್ಥ ಆಗುವಂತಹದ್ದು ನಾವು ವಿಶ್ವಾಸಿಗಳು ಹೌದೋ ಅಲ್ವೋ ಅಂತ ಹೇಳಿ ಅರ್ಥ ಆಗುತ್ತೆ. ಇನ್ನೊಂದು ವಚನ ನೋಡಿ ಪ್ರಿಯರೇ, ಯಾಕೋಬನ ಪತ್ರಿಕೆ ಅದೇ 2ನೇ ಅಧ್ಯಾಯ 21ನೇ ವಚನ, 2:21. ನಮ್ಮ ಪಿತೃವಾದ ಅಬ್ರಹಾಮನು ಇಸ್ಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ನಮ್ಮ ವಿಶ್ವಾಸವನ್ನು ನಾವು ಪರೀಕ್ಷಿಸ್ಕೊಳ್ಬೇಕು, ನಿಜ. ಹಾಗೆ ಸತ್ಯವೇದದಲ್ಲಿ ನಮಗಿಂತ ಹಿಂದೆ ಇದ್ರಲ್ಲ ಪ್ರಿಯರೇ ಭಕ್ತರು, ಯಾರಿದ್ರು? ಯೇಸು ಕ್ರಿಸ್ತರು, ಅಬ್ರಹಾಮನು, ಮೋಶೆ, ಇವರೆಲ್ಲ ಭಕ್ತರಿದ್ರಲ್ಲ, ಇವರ ವಿಶ್ವಾಸವನ್ನು ಸಹ ಉದಾಹರಣೆಯಾಗಿ, ಅಂದರೆ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಮುಂದೆ ದೇವರು ಇಟ್ಟಿದ್ದಾರೆ. ಅಬ್ರಹಾಮನು ಸಹ ನೀತಿವಂತ ಅಂತ ಹೇಳಿ ತೀರ್ಪು ಹೊಂದುತ್ತಾರಂತೆ. ಹೇಗೆ, ಯಾವುದರಿಂದ ತೀರ್ಪು ಹೊಂದುತ್ತಾರೋ ಮತ್ತೆ ಓದಿ. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಈ ಸಂದರ್ಭ ನಮಗೆ ಗೊತ್ತು. ದೇವರು ಯಾರನ್ನ ಬಲಿ ಕೇಳ್ತಾರೆ? ಅಬ್ರಹಾಮನ ಹತ್ರ ಇಸಾಕನನ್ನ ಬಲಿ ಕೇಳ್ತಾರೆ. ಪ್ರಭು, ಏನು ಪ್ರಭು, ಮೊನ್ನೆ ತಾನೇ ಕೊಟ್ಟು 99ನೇ ವರ್ಷದಲ್ಲಿ ಮಗು ಕೊಟ್ಟಿದ್ಯಾ, ತಿರ್ಗಾ ಈ ಕೇಳ್ತಿದ್ಯಾ ನ್ಯಾಯನ? ನೀನು ಹಿಂಗೆ ಕೇಳಲ್ಲ ಬಿಡು ಪ್ರಭು ಅಂತ ಹೇಳಿ, ಹಾಗೆ ದೇವ್ರ ಮುಂದೆ ಏನೋ ಒಂದು ಅದನ್ನು ಮರೆ ಮಾಡಲಿಕ್ಕೆ, ದೇವರು ಹೇಳಿದಂತಹ ಕೆಲಸವನ್ನು ಮರೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಕಥೆಯನ್ನು ಹೇಳಿದ್ವಿ ಅಂದ್ಕೊಳ್ಳಿ ಪ್ರಿಯರೇ ದೇವ್ರ ಮುಂದೆ. ಅಂದರೆ ನಮ್ಮ ಕ್ರಿಯೆ ನಮ್ಮ ವಿಶ್ವಾಸವನ್ನು ತೋರಿಸ್ತಿದ್ಯಾ? ಖಂಡಿತವಾಗ್ಲೂ ತೋರಿಸಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರು ಕೊಟ್ಟಿರುವಂತಹ ಕೆಲಸವನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು. ಅದರಿಂದಲೇ ನಮ್ಮ ವಿಶ್ವಾಸ, ನಾವು ವಿಶ್ವಾಸಿಗಳೋ ಅಥವಾ ವಿಶ್ವಾಸಿಗಳಲ್ಲವೋ ಅಂತ ಹೇಳಿ ನಮಗೆ ಗೊತ್ತಾಗುವಂತಹದ್ದು. ಅಬ್ರಹಾಮನಿಗೆ ಮಗನನ್ನು ಬಲಿ ಕೊಡು ಅಂತ ಹೇಳಿದ ತಕ್ಷಣ ಏನು ಮಾಡಿದ್ರು? ಕರ್ಕೊಂಡು ಹೋದ್ರಾ ಬಲಿ ಕೊಡಲಿಕ್ಕೆ? ಕತ್ತಿಯನ್ನು ಎತ್ತಿದ್ರ? ಕೊನೆಗೂ ಕತ್ತಿಯನ್ನು ಎತ್ತಲಿಕ್ಕೆ ಯೋಚನೆ ಮಾಡಿದ್ರ? ದೇವ್ರು ಏನು ಮಾಡ್ತಾರೋ ನೋಡೋಣ ಇನ್ನೊಂದು 5 ನಿಮಿಷ ಅಂತ ಹೇಳಿ ಯೋಚನೆ ಮಾಡಿಲ್ಲ, ಕತ್ತಿಯನ್ನು ಕೊನೆಗೂ ಎತ್ತಿದ್ರು. ಅಂದರೆ ದೇವರು ಹೇಳಿದಂತಹ ಕೆಲಸವನ್ನು ಅವರು ನಡೆಸಿದ್ರು. ನಮಗೂ ಸಹ ಹೇಳಿದ್ದಾರೆ ಕೆಲಸ ಏನು? ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿ. ಅಥವಾ ನಾವು ಸರ್ವಲೋಕಕ್ಕೆ ಹೋಗಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಸಹ ನಮ್ಮ ಅಕ್ಕಪಕ್ಕದಲ್ಲಿರುವಂಥವರಿಗೆ ಅವರೂ ಸಹ ವಾಕ್ಯದ ದಾರಿಯಲ್ಲಿ ಬರಲಿಕ್ಕೆ ಬೇಕಾಗಿರುವಂತಹ ಸಹಾಯವನ್ನಾದರೂ ಸಹ ನಾವು ಮಾಡಬೇಕಾಗಿರುತ್ತೆ ಪ್ರಿಯರೇ. ಕೊನೆಯದಾಗಿ ಒಂದು ವಚನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ ನೋಡಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. 6:4. ಪ್ರತಿಯೊಬ್ಬನು ತಾನು ಮಾಡಿದ, ಮೊದಲನೇದಾಗಿ ನಾವು ನೋಡಿದ್ದೇನು? ವಿಶ್ವಾಸವನ್ನು ಪರೀಕ್ಷಿಸ್ಕೊಳ್ಳಿ ಅಂತ ಹೇಳಿ. ಎರಡನೇದಾಗಿ ನಮಗೆ ಗೊತ್ತಾಗಿದ್ದು ಕೆಲಸದ ನಿಮಿತ್ತವೇ ವಿಶ್ವಾಸವು, ನಾವು ವಿಶ್ವಾಸದಲ್ಲಿ ಇದ್ದೀವೋ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ನಾವು ಪರಿಶೋಧನೆ ಮಾಡ್ಕೊಬೇಕಾಗಿರುವಂಥದ್ದು ಯಾವುದು? ಈಗ ಕೆಲಸಗಳನ್ನು ಹೇಗೆ ಪರಿಶೋಧನೆ ಮಾಡೋದು ಅದನ್ನು ಹೇಳ್ತಿದ್ದಾರೆ ನೋಡಿ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಅಂದರೆ ಈ ಪಾಠದಿಂದ ನಮ್ಗೆ ಅರ್ಥ ಆಗಿರುವಂತಹದ್ದು, ಮೊದಲನೇದಾಗಿ ನಮ್ಮ ವಿಶ್ವಾಸವನ್ನು ಪರೀಕ್ಷಿಸಿಕೊಳ್ಳಬೇಕು. ಈಗ ವಿಶ್ವಾಸ ಅನ್ನುವಂತಹದ್ದು ಹೇಗೆ ಗೊತ್ತಾಗುತ್ತೆ? ಕ್ರಿಯೆಗಳ ನಿಮಿತ್ತ. ಹಾಗಾದರೆ ನಮ್ಮ ಕ್ರಿಯೆಗಳನ್ನೂ ಸಹ ಈಗ ಪರಿಶೋಧನೆ ಮಾಡ್ಕೋಬೇಕು. ದೇವರಿಗೋಸ್ಕರ ಎಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ, ದೇವರಿಗೋಸ್ಕರ ನಮ್ಮ ಶ್ರಮೆ ಎಷ್ಟು ಅಂತ ಹೇಳಿ ಆಲೋಚನೆ ಮಾಡಬೇಕು ಪ್ರಿಯರೇ. ಈಗ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ನಿಮಿಷ ನಾವು ಸ್ಟಾರ್ಟಿಂಗಿಂದ ಆಲೋಚನೆ ಮಾಡಿರುವಂತಹದ್ದು ಸಮರೈಸ್ ಮಾಡೋಣ ಪ್ರಿಯರೇ.
ನೀವು ಬರಿಬೇಕಾಗಿರುವಂತಹದ್ದು ಇಂಟ್ರಡಕ್ಷನಲ್ಲಿ ಈ ಪ್ರಪಂಚದಲ್ಲಿ ಯಾರ್ಯಾರನ್ನು ಹೋಗಿ ನಾವು ವಿಶ್ವಾಸದ ಕುರಿತು ಕೇಳಿದ್ರೆ ಏನೇನು ಉತ್ತರ ಕೊಡ್ತಾರೆ ಅಂತ ಹೇಳಿ. ಮೊದಲನೇ ಪ್ರಶ್ನೆ, ಈ ವಿಶ್ವಾಸ ಈ ಪ್ರಪಂಚದಲ್ಲಿ ಎಷ್ಟು ಥರ ಇದೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಹಲವಾರು ಥರ ದೇವರನ್ನು ನಂಬಿದ್ದಾರೆ. ಅಂದರೆ ಈ ಪ್ರಪಂಚದ ಜನರಿಗೆ ಒಂದೇ ರೀತಿಯಾದಂತಹ ವಿಶ್ವಾಸ ಇಲ್ಲ. ಎರಡನೇ ಪ್ರಶ್ನೆ, ವಿಶ್ವಾಸ ಅಂದರೆ ಏನು ಅಂತ ಹೇಳಿ ಎರಡನೇದಾಗಿ ಪ್ರಶ್ನೆ ಮಾಡಿದ್ರೆ ಏನಂತಾರೆ, ಕಣ್ಣಿಗೆ ಕಾಣದೇ ಇರುವಂಥವುಗಳಿಗೋಸ್ಕರ ದೇವರನ್ನು ನಂಬುವಂತಹದ್ದೇ ವಿಶ್ವಾಸ ಅಂತ ಹೇಳ್ತಾರೆ. ಇದು ಎರಡನೇ ಪ್ರಶ್ನೆ. ಇನ್ನು ಅಂಶಕ್ಕೆ ಬಂದು, ಇಂಟ್ರಡಕ್ಷನ್ ಆಯಿತು, ಅಂಶಕ್ಕೆ ಬಂದು ಬರಿಬೇಕಾಗಿರುವಂತಹದ್ದು ವಿಶ್ವಾಸ ಅಂದರೆ ಏನು ಅಂತ ಹೇಳಿ. ಏನು ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದವುಗಳನ್ನು ನಂಬುವಂತಹದ್ದೇ ವಿಶ್ವಾಸ. ಇನ್ನು ಎರಡನೇದಾಗಿ ವಿಶ್ವಾಸ ಎಷ್ಟು ರೀತಿ, ಸತ್ಯವೇದದ ಪ್ರಕಾರ ವಿಶ್ವಾಸ ಎಷ್ಟು ರೀತಿ? ಕರ್ತನೊಬ್ಬನೇ, ವಿಶ್ವಾಸವೂ ಒಂದೇ, ತಂದೆಯಾಗಿರುವಂತಹ ದೇವರು ಸಹ ಒಬ್ಬರೇ. ಹಾಗಾದರೆ ನಮ್ಮ ವಿಶ್ವಾಸವನ್ನು ವೃದ್ಧಿಪಡಿಸ್ಕೊಳ್ಳುವಂತಹದ್ದು ಹೇಗೆ? ಕ್ರಿಸ್ತನ ನಿಮಿತ್ತ ನಾವು ಕೇಳ್ತೀವಲ್ಲ ಸುವಾರ್ತೆಯನ್ನು, ಅಂದರೆ ಕ್ರಿಸ್ತನ ಸಂಗತಿಗಳನ್ನು ಕೂಡಿರುವಂತಹ ವಾರ್ತೆಯನ್ನು ಕೇಳಿದ್ರೆ ವಿಶ್ವಾಸ ವೃದ್ಧಿಯಾಗುತ್ತೆ. ನಾಲ್ಕನೇದಾಗಿ ನಮ್ಮ ವಿಶ್ವಾಸವನ್ನು ಯಾರು ಅಳಿಬೇಕು? ನಮ್ಮ ವಿಶ್ವಾಸವನ್ನು ಯಾರು ಜಡ್ಜ್ ಮಾಡಬೇಕು? ದೇವ್ರ? ಯಾರು ಪ್ರಿಯರೇ? ದೇವರು? ನಾವೇ. ಹಾಗಾದರೆ ನಮ್ಮ ವಿಶ್ವಾಸವನ್ನು ಯಾರು ಜಡ್ಜ್ ಮಾಡಬೇಕು? ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ಬೇಕು. ಹೇಗೆ ಪರೀಕ್ಷಿಸ್ಕೊಳ್ಬೇಕು? ನಾವು ಕ್ರಿಯೆಗಳಲ್ಲಿ ಇದ್ದೀವಾ ಇಲ್ವಾ? ಇಷ್ಟೇ ಪ್ರಿಯರೇ. 5 ವಿಚಾರಗಳನ್ನು ಬಾಡಿಯಲ್ಲಿ ಬರಿಬೇಕು. ಈ ಹೇಳಿರುವಂತಹ 2 ಪ್ರಶ್ನೆಗಳನ್ನು ಇಂಟ್ರಡಕ್ಷನಲ್ಲಿ ಬರಿಬೇಕು. ತುಂಬ ನೀವು ಎಕ್ಸಾಮಿಗೆ ನೋಟ್ಸ್ ಪ್ರಿಪೇರ್ ಮಾಡಬೇಕಾದ್ರೂ ಅಷ್ಟೇ, ನಿಮಗೆ ಬರೆಯೋಕ್ಕೆ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಾ ಹೇಗಿರುತ್ತೆ ಅಂತ ಹೇಳಿ? ಅಂದರೆ D1ಗೆ ಬಂದಿರೋರ್ಗೆ ನಾನು ಹೇಳ್ತಿರುವಂತಹ, D2ಗೆ ಬಂದಿರೋರ್ಗೆ ಗೊತ್ತಿರುತ್ತೆ. ಸೊ ನಿಮಗೆ 7 ಪ್ರಶ್ನೆ ಕೊಡ್ತಾರೆ ಪ್ರಿಯರೇ, 5 ಮಾತ್ರ ಬರಿಬೇಕು. 7ರಲ್ಲಿ 5 ಬರಿಬೇಕು. 3 hours ಟೈಮ್ ಇರುತ್ತೆ. ಅಂದರೆ ನೀವು ಒಂದು ಪಾಠಕ್ಕೆ ಎಷ್ಟು ಸಮಯ ಅಂತ ಹೇಳಿ ಡಿವೈಡ್ ಮಾಡಿ ನೋಡಿದಾಗ ಒಂದು ಪಾಠಕ್ಕೆ ಅಪ್ರಾಕ್ಸಿಮೇಟ್ಲಿ 35 ನಿಮಿಷ ಸಿಗುತ್ತೆ ಪ್ರಿಯರೇ ಬರೀಲಿಕ್ಕೆ. 35 ನಿಮಿಷದಲ್ಲಿ ಒಂದು ಪಾಠ ಮುಗಿಸ್ಬೇಕು. ಒಂದು 4 pages 5 pages ಬರಿಬೋದು, ಅಂದರೆ ಫ್ರಂಟ್ ಟು ಬ್ಯಾಕು ಸೇರಿ 4 pages 5 pages ಬರಿಬೋದು. ಎಷ್ಟಾಗುತ್ತೋ ಈ ಪಾಠವನ್ನು ಅರ್ಥ ಮಾಡಿಕೊಂಡು ನೀವು ಬರ್ಕೊಂಡಿರುವಂತಹದನ್ನು ಮತ್ತೆ ಓದಿ ಅದರಿಂದ ನೋಟ್ಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಸರಿಯಾಗಿ ಎಷ್ಟು ಬರಿಬೇಕು, ಅಂದರೆ ಎಲ್ಲವೂ ಸಹ ಬರಿತಾ ಕೂತ್ಕೋಬೇಡಿ. ಯಾಕೆಂದರೆ ನೀವು ಒಂದು ಪಾಠವನ್ನು ಬರೆದು ಮುಂದಿನ ಪಾಠಕ್ಕೆ ಟೈಮ್ ಸಾಕಾಗೋದಿಲ್ಲ. ಹಾಗೆ ಮಾಡ್ಕೋಬೇಡಿ. ಎಲ್ಲ 5 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ನೋಟ್ಸ್ ಮಾಡಿಕೊಂಡು ಅದನ್ನು ನೆನಪಿಟ್ಕೊಂಡು ಅಷ್ಟನ್ನು ಮಾತ್ರ ಮುಖ್ಯವಾಗಿರುವಂಥ ಪಾಯಿಂಟ್ಸ್ ಏನಿದೆಯಲ್ಲ ಅದನ್ನು ಮಾತ್ರ ಎಕ್ಸಾಮಲ್ಲಿ ಪ್ರೊಡ್ಯೂಸ್ ಮಾಡಿ ಪ್ರಿಯರಿ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಂಡು ಈ ಅಂಶವನ್ನು ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಅವಕಾಶ ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಕೇಳಿರುವಂತಹ ಮಾತುಗಳು ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಬೇರೂರಿ ನಿಂತು ಪರೀಕ್ಷೆ ಬರೆದು ಈ ಸಮಾಜದಲ್ಲಿ ಪ್ರಜ್ವಲಿಸುವಂತಹ ಜ್ಯೋತಿಗಳನ್ನಾಗಿ ಅವ್ರನ್ನ ಮಾರ್ಪಡಿಸಿ ಅಪ್ಪ. ಹೇಳುವುದಕ್ಕೆ ನನಗೂ ಈ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೇಲೆ